ವಿದ್ಯಾ ಇವತ್ತು MC ಮಾಡ್ತಾಳಂತೆ, ನೋಡೋಣ. ವಿದ್ಯಾ ಹಾಯ್ ನಮಸ್ತೆ, ಎಲ್ಲರಿಗೂ ಶುಭ ಸಂಜೆ. ಯಾರ್ಯಾರು ಸೇರಿದ್ದೀರಾ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ದೀಪಕ್ ಹಾಗೂ ಶಿಲ್ಪ ಅವರ ಗೆಟುಗೆರೆಗೆ ಎಲ್ಲರಿಗೂ ಸ್ವಾಗತ ನನ್ನ ಕೋರ್ತಾ. ಈ ಶುಭ ದಿನದಂದು ದೇವರ ನಮನ ವೆರಿ ಇಂಪಾರ್ಟೆಂಟ್. ಸೊ ದೇವರ ನಮನದೊಂದಿಗೆ ಈ ಶುಭ ಸಮಾರಂಭವನ್ನು ಆರಂಭಿಸೋಣ. ಸೊ ಗೆಟ್ ಟುಗೆದರ್ ಅಂದ್ರೆ ಮೋಜು ಮಸ್ತಿ, ಡಾನ್ಸ್, ತರ್ಲೆ, ತಮಾಷೆ ಇವೆಲ್ಲ ಇದ್ದೇ ಇರುತ್ತೆ. ಸೊ ಈ ಈವ್ನಿಂಗ್ ಸಕ್ಕತ್ತಾಗಿ ಎಂಜಾಯ್ ಮಾಡೋಣ ಹಾಗೂ ಎಲ್ಲರ ಹಿಡನ್ ಟ್ಯಾಲೆಂಟ್ ನಾವು ಈ ಸ್ಟೇಜ್ ಮೇಲೆ ತರ್ಸೋಣ ಅಂತ ಕೇಳ್ತಾ, ಎಲ್ರದ್ದು ಜೋಶ್ ಬರ್ಲಿ, ಚಪ್ಪಾಳೆ. ಸೊ ನಾನು ಮೈಕ್ ಟೆಸ್ಟಿಂಗ್ ಮಾಡಿದೆ, ನಂಗೆ ಇವಾಗ ಆಡಿಯನ್ಸ್ ಟೆಸ್ಟಿಂಗ್ ಬೇಕು. ಹುಡುಗಿ ಕಡೆಯವ್ರದ್ದು ಜಾಸ್ತಿ ವಾಯ್ಸ್ ಇದೆಯಾ, ಹುಡುಗರ ಕಡೆ ಜಾಸ್ತಿ ವಾಯ್ಸ್ ಇದೆಯಾ ಅಂತ ನೋಡೋಣ. ಎಲ್ಲರೂ ರೆಡಿನಾ? ಸೊ ಇವಾಗ ಹುಡುಗಿ ಕಡೆ ಅಂತ ಹೇಳ್ತೀನಿ, ನಂಗೆ ಜೋರಾಗಿ ಸೌಂಡ್ ಮಾಡಬೇಕು. ಸೊ ಹುಡುಗಿ ಕಡೆಯವರು ಸೌಂಡ್ ಮಾಡಿ. ಇವಾಗ ನಮ್ಮ ಹುಡುಗರ ಕಡೆ ಯಾವ್ದಕ್ಕೂ ಕಮ್ಮಿ ಇಲ್ಲ, ತೋರಿಸ್ತೀವಿ ನಾವು. ಹುಡುಗರ ಕಡೆ ಕಮ್ಮಿ ಆಯ್ತು ಜೋಶು. ತಿಂದಿಲ್ವಾ ಯಾರು ಮಸಾಲೆ ಪುರಿ, ಪಾನಿಪುರಿ? ಈ ಜೋಶು ಕಾರ್ಯಕ್ರಮ ಎಂದ ತನಕ ನಮಗೂ ಬೇಕು. ಹಾಗೆ ಈ ಪ್ರೋಗ್ರಾಮ್ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಹುಡುಗಿಯವರ ಅಪ್ಪ ಅಮ್ಮನ ಸ್ಟೇಜ್ ಮೇಲೆ ಕರಿತೀವಿ. ಎರಡು ವರ್ಡ್ ಸಾಕು. ಆಕ್ಚುಲಿ ನಾನು ಏನು ಪ್ರಿಪೇರ್ ಆಗಿ ಬಂದಿಲ್ಲ, ಆದರೆ ಚೆನ್ನಾಗಿ ಅನಿಸ್ತಿದೆ. ಎಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು. ಅಷ್ಟು ಬೇಗ ಕ್ಲಾಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಸ್ವಲ್ಪ ಸೊ ಪ್ರಿಪ್ರೇಷನ್ ಬಗ್ಗೆ ಕೇಳಿದ್ರೆ ಇನ್ನು ಪ್ರಿಪೇರ್ ಅಂತ ಏನೂ ಆಗಿಲ್ಲ ನನಗೆ. ಸೊ ಹೇಗೆ ಬರುತ್ತೆ ಲೈಫು ಹಾಗೆ ತಗೊಂಡು ಅಷ್ಟೇ, ಖುಷಿಯಾಗಿರುತ್ತೆ. ಸೂಪರ್ ಡಾನ್ಸ್ ನಮ್ಮ ವೈಷ್ಣವಿ ಕಡೆಯಿಂದ ಚಪ್ಪಾಳೆ, ಜೋರಾದ ಚಪ್ಪಾಳೆ. ಇವಾಗ ಸುಪ್ರಭಾ ಆಚಾರ್ಯ ಅವರಿಂದ ಒಂದು ಸೊಗಸಾದ ಹಾಡು. ಚಪ್ಪಾಳೆ ಚಪ್ಪಾಳೆ ಬರ್ತಾನೆ ಇರಲಿ. ಚಪ್ಪಾಳೆ ಚಪ್ಪಾಳೆ ಅವರಿಗೆ. ಟೆನ್ಷನ್ ಮಾಡ್ಕೊಬೇಡಿ, ಸಿಂಪಲ್ ಕ್ವಶನ್. ಯಾರು ಗಿಫ್ಟ್ಸ್ ತಗೊಳಕ್ ಇಷ್ಟಪಡ್ತಾರೆ ಜಾಸ್ತಿ? ಇಬ್ರು. ಓಕೆ, ನೆಕ್ಸ್ಟ್ ಕ್ವಶನ್. ಹೂ ಇಸ್ ಮೋರ್ ಫುಡಿ? ಯಾರು ಜಾಸ್ತಿ ತಿಂತಾರೆ? ಓ ದೀಪಕ್. ಹೂ ಇಸ್ ಸ್ಮಾರ್ಟರ್? ಯಾರು ಬುದ್ಧಿವಂತರು? ಇಬ್ರು. ಶಿಲ್ಪ ಕಡೆಯಿಂದ ಇಬ್ರು, ದೀಪ ಕಡೆಯಿಂದ ಶಿಲ್ಪ. ವಾವ್, ಸೂಪರ್. ನನ್ನ ಜೊತೆ ನನ್ನ ಕಥೆ ಒಂದೊಂದು ಸಾಲು ಜೀವಿಸಿದೆ. ನಿನ್ನ ಅಪ್ಪ ಇಲ್ಲ, ಒಂದೊಂದು ಮಾತು ಬೆಲ್ಲ.
ಲಕ್ಷ್ಮಿಗೆ ಬರೆಯೋಳು ಬರೆಯೋಳು ಕುಲದಲ್ಲಿ ಕೀಳ್ಯಾವುದು ಹುಚ್ಚಪ್ಪ. ಹೋಯ್ತು. ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆಯಾ? ಹಂಗೆ ಓಪನ್ ಮಾಡಿ ಎಲ್ರು ಅಭಿ ಅಂಡ್ ವಿದ್ಯಾ ಅಂತ ಚಾನೆಲ್ ಟೈಪ್ ಮಾಡಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ನಮ್ದೊಂದು ಯೂಟ್ಯೂಬ್ ಚಾನೆಲ್ ಇದೆ, ಸಪೋರ್ಟ್ ಮಾಡಿ. ತುಂಬಾ ಸಬ್ಸ್ಕ್ರೈಬರ್ಸ್ ಸಿಗ್ತಾರೆ, ಹೊಸ ಸಬ್ಸ್ಕ್ರೈಬರ್ಸ್. ಎಲ್ಲರೂ ಊಟ ಮಾಡಿಕೊಂಡು ನಾಳೆ ಮತ್ತೆ